ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಆಯಿತು. ಇವಾಗ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಅದನ್ನೆಲ್ಲ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿ ಮಾಡಬೇಕು. ಬನ್ನಿ. ಬೆಂಡೆಕಾಯಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಚಪಾತಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಬೇಕು. ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋಗೋರೊಳಗೆ, ನನ್ನ ಮಗ ಸ್ಕೂಲ್ಗೆ ಹೋಗೋರೊಳಗೆ ತಿಂಡಿ ರೆಡಿ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಮೆಂತ್ಯ ಚಪಾತಿ, ಬೆಂಡೆಕಾಯಿ ಪಲ್ಯ ತಿಂಡಿಗೆ ಇವತ್ತು. ಇದನ್ನೇ ತಿಂಡಿ ತಿಂದು ನನ್ನ ಮಗ ಟಿಫಿನ್ಗೆ ಸ್ಕೂಲ್ಗೆ ಇದನ್ನೇ ಕಟ್ಕೊಂಡು ಹೋಗ್ತಾನೆ. ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡಬೇಕು. ನಮ್ಮ ಹಸ್ಬೆಂಡು ಮಧ್ಯಾಹ್ನ ಹೊತ್ತಿಗೆ ಲಂಚಿಗೆ ಮನೆಗೆ ಬರ್ತಿದ್ದಾರೆ. ಊಟಕ್ಕೆ ಬೇರೆ ಮಾಡಬೇಕು. ಈಗ ಬರೀ ತಿಂಡಿಗೆ ಅಷ್ಟೇ. ಟೈಮ್ ಆಗಿದೆ, ಆಗಲಿ 8:30 ಆಗಿದೆ. 9:30 ಒಳಗೆ ಅಂದರೆ ಇದೆಲ್ಲ ಪ್ರಿಪೇರ್ ಆಗಿರಬೇಕು. ನನ್ನ ಮಗ ನಮ್ಮ ಹಸ್ಬೆಂಡು ಆಫೀಸಿಗೆ ಹೋಗ್ತಾರೆ. ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಮೆಣಸಿನಕಾಯಿ ಹಾಕಬೇಕು. ಇಲ್ಲಾಂದರೆ ಫುಲ್ಲು ಘಾಟ ಬರುತ್ತೆ ಮೆಣಸಿನಕಾಯಿದು. ಬೆಂಡೆಕಾಯಿ ಪಲ್ಯ ಆಯಿತು. ಚಪಾತಿ ಮಾಡಬೇಕು. ಚಪಾತಿ ಊದ್ತಾ ಇದ್ದೀನಿ. ಟೈಮ್ ಆಗಿದೆ, ಸ್ಕೂಲಿಗೆ ಬೇಗ ಮಾಡಬೇಕು. ಸ್ವಲ್ಪ ಲೇಟ್ ಆಗಿಬಿಡ್ತೀವತ್ತ. ಮನೆಯಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ. ಅವರಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಇದೆಲ್ಲ ಆಗಿರಬೇಕು. ಲೇಟ್ ಆಗಿಬಿಡುತ್ತೆ ನನಗೆ.
ಟಿ ವಿ ನೋಡ್ಕೊತ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದ. ಬಸ್ಸು ಬಂದು ವೇಟ್ ಮಾಡ್ತಾಯಿತ್ತು. ಬೇಗ ಹಾಕಂಗೆ ಇಲ್ಲ ಶೂ. ಅದಕ್ಕೆ ನಾನೇ ಬೇಗ ಬಂದು ಅವನಿಗೆ ಶೂ ಹಾಕ್ತಾಯಿದ್ದೆ. ಟಿ ವಿ ಕೂತ್ಕೊಂಡು ಹಾಗೆ ಕಾರ್ಟೂನ್ಸು, ಚಿಂಟು, ಸಿಂಚನ್ ಹಂಗೆ ನೋಡ್ಕೊತ ಕೂತ್ಕೊಂಡು ಬಿಡ್ತಾನೆ ಅವನು. ಬಸ್ದವರು ಕೂಗ್ತಾಯಿದ್ರು ತನೀಶ್ ಅಂತೇಳಿ. ಅದಕ್ಕೆ ನಾನೇ ಶೂ ಹಾಕ್ಬಿಟ್ಟೆ. ಸ್ಕೂಲಿಗೆ ಹೋಗ್ತಿದ್ದಾನೆ. ಅವ್ನು ಬಸ್ ಬರುತ್ತೆ, ನಮ್ಮ ಹಸ್ಬೆಂಡ್ ಬಿಟ್ಟು ಹೋಗ್ತಾರಲ್ಲೇ ಬಸ್ಸಿಗೆ. ಬಾಯ್ ಅಪ್ಪು, ಬಾಯ್. ಬಸ್ ಬರುತ್ತೆ ಅಲ್ಲಿ, ಹೋಗ್ತಾ ಇದ್ದಾನೆ. ಬಾಯ್ ಅಪ್ಪು. ಇವಾಗ ಟೈಮ್ 1 ಗಂಟೆ ಆಗಿದೆ. ನಮ್ಮ ಹಸ್ಬೆಂಡು 2 ಗಂಟೆ ಊಟಕ್ಕೆ ಬರ್ತಾರೆ. ಅದಕ್ಕೆ ಇವಾಗ ನಾನು ರೈಸಿಗೆ ಇಡ್ತಾ ಇದ್ದೀನಿ. ಎಲ್ಲ ಆವಾಗಲೇ ರೆಡಿ ಮಾಡಿಟ್ಕೊಂಡೇನಿ. ಪಾಲಕ್ ಪಲಾವ್ ಮಾಡ್ತಾಯಿದ್ದೀನಿ. ಪಾಲಕ್ ಪಲಾವ್ ಮಾಡ್ತಾಯಿದ್ದೀನಿ. ಅವರು 2:15 ಅಷ್ಟೊತ್ತಿಗೆ ಬರ್ತಾರೆ. ಅಷ್ಟೊತ್ತಿಗೆ ಇದು ರೈಸ್ ಆಗಿಬಿಡುತ್ತೆ. ನಾನು ಕುಕ್ಕರಲ್ಲಿ ಇಡಲ್ಲ, ಈ ಥರ ಹೊರಗಡೆನೇ ಇಡ್ತೀನಿ. ನಮ್ಮ ಹಸ್ಬೆಂಡು ಬಂದರು. ಬೆಳಗ್ಗೆ ಮಾಡಿದ್ದು 1 ಚಪಾತಿ ಹಾಕ್ಕೊಟ್ಟೆ, ಬೆಂಡೆಕಾಯಿ. ಆಮೇಲೆ 1 ತಿಂದು ಆಮೇಲೆ ಪಾಲಕ್ ರೈಸ್ ತಿಂತಾರೆ. ತನೀಶನ್ ಸ್ಕೂಲ್ ಬಸ್ ಬಂತು. ನಾನು ಅವನು ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ನಮ್ಮ ಮನೆ ಬಿಟ್ಟು ಸ್ವಲ್ಪ ದೂರ ಬರುತ್ತೆ ಅವ್ರದ್ದು ಬಸ್ಸು. ನಮ್ಮ ಮನೆ ಹತ್ರ ಬರಲ್ಲ, ನಾವು ಅಲ್ಲಿ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಶೂ ಬಿಸ್ತಾ ಇದ್ದಾನೆ. ನನ್ನ ಮಗ ಬಂದು ಡ್ರೆಸ್ ಚೇಂಜ್ ಮಾಡಿ ಟಿ ವಿ ನೋಡ್ತಿದ್ದಾನೆ. ಕಾರ್ಟೂನು ಸ್ನ್ಯಾಕ್ಸ್ ತಿನ್ಕೊಂತು ಟಿ ವಿ ನೋಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆದ್ಮ್ಯಾಗ ಹೋಮ್ವರ್ಕ್ ಮಾಡ್ತಾನೆ. ಅವನು ಹೋಮ್ವರ್ಕ್ ಮಾಡೋದು, ಓದ್ಕೊಳೋದು ಮಾಡ್ತಾನೆ. ಸ್ನ್ಯಾಕ್ಸ್ ತಿಂತಿದ್ದಾನೆ. ಅವನಿಗೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಲು ಕಾಯಿತು. ಇಲ್ಲಿ ನನಗೆ ಟೀ ಮಾಡ್ಕೋತಾ ಇದ್ದೇನೆ. ಸಾಯಂಕಾಲ ಆಗಿದೆ, ಇವಾಗ 5 o'clock ಆಗಿದೆ. ಟೀ ಮಾಡ್ತಾ ಇದ್ದೀನಿ. ಇವತ್ತಿನ ಹೀಗಿತ್ತು. ಈಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗಿನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಅಲ್ಲಿವರೆಗೆ ಕಾಯ್ತಾ ಇರ್ರಿ. ಮತ್ತೆ ಹೊಸ ಒಂದಿಗೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಬಾಯ್.